ಶನಿವಾರ ಸಂತೆ ಸರಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಿ ಗ್ರೂಪ್ ನೌಕರ ವಿಜಿತ್ ಮೇಲೆ ಚಿಕ್ಕಕೊಳತ್ತೂರು ಗ್ರಾಮದ ಅರವಿಂದ್ ಎಂಬುವರು ಹಲ್ಲೆ ನಡೆಸಿರುವ ಪ್ರಕರಣ ನಡೆದಿದೆ. ಬುಧವಾರ ಬೆಳಗ್ಗೆ ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರು ಹಾಗೂ ಸಿಬ್ಬಂದಿಗಳು ಕಪ್ಪು ಪಟ್ಟಿ ಧರಿಸಿ ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗ ಧರಣಿ ನಡೆಸಿದರು. ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಅರವಿಂದ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಶನಿವಾರ ಸಂತೆ ಪೊಲೀಸ್ ಠಾಣಾಧಿಕಾರಿ ಚಂದ್ರು ಆಸ್ಪತ್ರೆಗೆ ಭೇಟಿ ನೀಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಿಬ್ಬಂದಿಗಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ. ಈ ಥರ ಕಷ್ಟಪಟ್ಟು ಕೆಲಸ ಮಾಡುವಾಗ ನಮ್ಮ ವೈದ್ಯಕೀಯ ಸಿಬ್ಬಂದಿ ಮೇಲೆ ಈ ರೀತಿ ಹಲ್ಲೆ ಆಗುವುದು ತುಂಬ ಖಂಡನೀಯ. ಈ ಥರ ಎಲ್ಲ ಆದಾಗ ನಮಗೆ ಯಾವುದೇ ರೀತಿ ಮೇಲೆ ನಾವು ಚಿಕಿತ್ಸೆ ಕೊಡಬೇಕು, ನಮಗೆ ಮನಸ್ಸು ಗುಂದುತ್ತೆ ಮತ್ತು ನಾವು ಇನ್ನೂ ಕೆಲಸ ಮಾಡೋದು ಯಾವ ರೀತಿ ಕೆಲಸ ಮಾಡೋದನ್ನು ಯೋಚನೆ ಬರುತ್ತೆ. ಈ ರೀತಿ ನಾವು ಸಾರ್ವಜನಿಕರಿಗೆ ಕೇಳೋದೇನಂತ ಹೇಳಿದ್ರೆ, ಏನೇ ಒಂದು ಚಿಕಿತ್ಸೆ ಪಡೆಯುತ್ತಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೆ ನಾವು ಆಸ್ಪತ್ರೆಗೆ ಕೊಟ್ಟಿರ್ತೀವಿ. ಆಗ ನಮ್ಮ ಸಿಬ್ಬಂದಿಗಳನ್ನು ಗೌರವದಿಂದ ನೀವು ವರ್ತಿಸಬೇಕು, ಗೌರವದಿಂದ ಅವ್ರನ್ನ ಮಾತಾಡಬೇಕು. ಅದು ಬಿಟ್ಟು ಅವ್ರಿಗೆ ಹೊಡೆಯೋದು ಮಾಡೋದು ಅಂದರೆ ತುಂಬ ಕಾನೂನು ಕ್ರಮ ಏನಿದೆ ಅದು ತಗೊಳ್ಬೇಕು. ಮತ್ತು ಇನ್ನೂ ಒಂದು ರೀತಿ ಇಲ್ಲೊಂದೇ ಇಲ್ಲ, ಎಲ್ಲೂ ಸಹ ವೈದ್ಯಕೀಯ ಸಿಬ್ಬಂದಿ ಮೇಲೆ ಈ ರೀತಿ ಹಲ್ಲೆ ಆಗಬಾರ್ದು ಅಂತ 2 ಗಂಟೆಯಿಂದ 8 ಗಂಟೆ ತನಕ ಇತ್ತು. ಆ ಸಂದರ್ಭದಲ್ಲಿ ಒಬ್ಬರು ಚಿಕ್ಕಬಳ್ಳಾಪುರದ ಪೇಷಂಟ್ ಕರ್ಕೊಬಂದಿದ್ರು ತಂದೆನ. ಅವ್ರ ಕಡೆಯವರಿಗೆ ಅವ್ರಿಗೆ ಸ್ವಲ್ಪ ಯೂರಿನ್ ಬ್ಲೀಡಿಂಗ್ ಆಗ್ತಾಯಿತ್ತು. ಅವರು ಯೂರಿನ್ ಬ್ಲೀಡಿಂಗ್ ಮಾಡೋಕ್ಕೆ ವಾಶ್ರೂಮ್ಗೆ ಹೋಗಿದ್ರು. ವಾಶ್ರೂಮಲ್ಲಿ ಯೂರಿನ್ ಬ್ಲೀಡಿಂಗ್ ಆದಾಗ ಅದನ್ನ ಕ್ಲೀನ್ ಮಾಡಿ ನಿಮ್ಮ ಹಾಸ್ಪಿಟ್ಲದು ನಿಮ್ಮಂಗೆ ಇಟ್ಕೋಬೇಕು, ಸ್ವಚ್ಛತೆಗೊಳಿಸ್ಕೊಳ್ಳಿ ಸ್ವಲ್ಪ ಅಂತ ಹೇಳಿದ್ವಿ. ಅಂದರೆ ಬೇರೆ ಪೇಷಂಟ್ ಕಡೆಯವ್ರು ಬಂದ್ಬಿಟ್ಟು ಹೇಳಿದರು, ಅವರು ನೀರು ಹಾಕಿಲ್ಲ, ಸ್ವಲ್ಪ ಹೇಳಿ ಅವರಿಗೆ ಅಂತ ಹೇಳಿದರು. ನಾನು 7:15 ಆಗಿತ್ತು ಟೈಮು. ಆ ಟೈಮಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ನೀರು ಹಾಕಬೇಕಲ್ವ ವಾಶ್ರೂಮ್ಗೆ ಹೋದವರು ಅಂತ ಹೇಳಿದೆ. ಅಷ್ಟಕ್ಕೆ ನೀನು ಯಾರು ಹೇಳೋಕ್ಕೆ ನೀನು ಅಂತ ಹೇಳ್ಬಿಟ್ಟು 1-2 ಏಟು ಹೊಡೆದ್ರು. ಸ್ವಲ್ಪ ತಳ್ಳಾಡಿ ಗೆದ್ದಿದ್ರು ಮಕ್ಕ ಎಲ್ಲವ. ಸ್ವಲ್ಪ ಗಲಾಟೆ ನಡೀತು. ನಮ್ಮ ವೈದ್ಯಕೀಯ ಸಿಬ್ಬಂದಿಗಳಿಗೆ ಮತ್ತು ಆಫೀಸ್ಗಾಗಲಿ ಆಡಳಿತ ವೈದ್ಯಾಧಿಕಾರಿಗಳಿಗಾಗಲಿ ತಿಳಿಸಿದ್ದೀವಿ. ಅಡ್ಮಿಟ್ ಆಗಿದ್ದೀವಿ. ಆಸ್ಪತ್ರೆ ಸೌಲಭ್ಯ ತುಂಬ ಚೆನ್ನಾಗಿದೆ. ಬಟ್ ನಾವು ಬಂದವರು ಆಸ್ಪತ್ರೆಗೆ ಸ್ವಲ್ಪ ವಾಶ್ರೂಮ್ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ನಾವು ಸ್ವಲ್ಪ ಹೇಳಿದ್ವಿ ಅವರಿಗೆ, ವಾಶ್ರೂಮ್ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ, ತುಂಬ ಗಲೀಜು ಮಾಡಿದ್ರು ಹೇಳಿದ್ವಿ. ಅದಕ್ಕೋಸ್ಕರ ಈ ಸಿಬ್ಬಂದಿಗಾರದವ್ರಿಗೆ ಹೇಳಿದ್ವಿ, ಅವ್ರು ನೀಟಾಗಿ ಇಟ್ಕೊಂಡಿಲ್ಲ, ಒಂಚೂರು ಹೇಳಿ ಅವರಿಗೆ ಅಂತ. ಅಷ್ಟು ಅವ್ರು ಬಂದು ಕೇಳಿದಷ್ಟೇ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ಮೇಲೆ ಸ್ವಲ್ಪ ಸೂಕ್ತ ಕ್ರಮ ತಗೊಳ್ಬೇಕು. ಬೇರೆಯವ್ರು ಬಂದರೂ ಕೂಡ ಇದೇ ರೀತಿ ಆಗಬಾರ್ದಲ್ವ, ಅದಕ್ಕೋಸ್ಕರ. ಕೈಗೊಳ್ಳ ಪಂಚಾಯತಿ ದೊಡ್ಡಗಡೆ ಹೋಗಿ ನಾವು ಬರ್ತೀವಿ. ಇಲ್ಲೇ ಹಾಸ್ಪಿಟ್ಲಿಗೆ ಅಲ್ಲವ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಡಾಕ್ಟರ್ ಪರವಾಗಿಲ್ಲ, ಎಲ್ಲರೂ ನೀಟಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ಹಾಸ್ಪಿಟ್ಲ್ ಬಗ್ಗೆ ಏನು ಮಾತಾಡೋದಿಲ್ಲ, ಕೆಟ್ಟ ದುಡ್ಡು ಯಾವುದೂ ಇಲ್ಲ. ಹೊಡೆಯೋದಲ್ಲಿ ಅಥವಾ ದೌರ್ಜನ್ಯ ಮಾಡೋದಲ್ಲಿ ಎಲ್ಲ ಮಾಡಬಾರ್ದು. ಅದೆಲ್ಲ ಕೆಟ್ಟದ್ದು ಮಾತ್ರ ಅದೆಲ್ಲ ಖಂಡಿಸಬೇಕು. ಮಾಡೋದ್ರ ಮೇಲೆ ಸ್ವಲ್ಪ ಕಾನೂನು ಕ್ರಮ ಕೈಗೊಳ್ಳಬೇಕು.